ಸಹೃದಯ ಬಂಧುಗಳೇ, ನಾನು ನಿಮ್ಮ ಪ್ರೀತಿಯ ಉಮಾರ್ಯವಣ್ಣ, ದೂರದ ಸಿಂಗಪುರ್ನಿಂದ. ಕಳೆದ ಸಂಚಿಕೆಯಲ್ಲಿ ಶಂತನು ಮಹಾರಾಜ ಮತ್ತು ಗಂಗೆಯ ನಡುವಿನ ಸಂಭಾಷಣೆಯನ್ನು ಕೇಳಿಸ್ಕೊಂಡ್ರಿ. ಕೊನೆಯ ಮಗುವನ್ನು ಆಕೆ ಶಂತನು ಮಹಾರಾಜನಿಗೆ ಹೇಳ್ತಾಳೆ, ಈ ಮಗುವನ್ನು ನಾನು ತೆಗೆದುಕೊಂಡು ಹೋಗ್ತೇನೆ, ಚಂದ್ರವಂಶದ ಮಹಾರಾಜನನ್ನಾಗಿ ಎಲ್ಲ ರೀತಿಯಲ್ಲೂ ತಯಾರಿ ಮಾಡಿ ನಾನು ಒಂದು ಸೂಕ್ತ ಕಾಲದಲ್ಲಿ ನಿನಗೆ ನಾನು ತಂದು ಕೊಡ್ತೇನೆ ಅಂತ ಹೇಳಿ ಭರವಸೆಯನ್ನು ನೀಡಿ ಅಲ್ಲಿಂದ ಅವಳು ಅದೃಶ್ಯಳಾಗ್ತಾಳೆ. ಹೀಗೆ ಅವರಿಬ್ಬರ ಸಂಭಾಷಣೆ ನಡೆದು ಹೋಗಿ ಗಂಗೆಯನ್ನ ದೂರ ಮಾಡಿಕೊಂಡು ನೋಡುತ್ತಲೇ 16 ವರ್ಷವೇ ಉರುಳು ಹೋಗ್ಬಿಟ್ಟಿದೆ. ಗಂಗೆ ಇಲ್ಲದೆ ವಿರಹ ವೇದನೆಯಿಂದ ನಿರಂತರ ಪರಿತಪಿಸಿ ಮಹಾರಾಜನ ಮನಸ್ಸು ಜರ್ಜರಿತವಾಗಿಬಿಟ್ಟಿದೆ. ಅವಳಿಲ್ಲದೆ ತನ್ನ ಪಾಲಿನ ಜೀವನ ಅರ್ಥ ಕಳೆದುಕೊಂಡಿತ್ತು. ಆದರೆ ಇವೆಲ್ಲ ತಲ್ಲಣಗಳನ್ನು ತನ್ನ ಅಂತರಂಗದಲ್ಲಿ ಮಾತ್ರವೇ ಅದು ರಿಂಗಣಿಸ್ತಾ ಇತ್ತು. ಏನೇ ಆಗಲಿ, ಅವನೊಬ್ಬ ಶ್ರೇಷ್ಠ ಆದರ್ಶ ರಾಜ. ಪ್ರಜೆಗಳು ಅವನನ್ನು ದೇವರಂತೆ ನೋಡ್ತಾ ಇದ್ರು. ಇವನ ಆಳ್ವಿಕೆಯಲ್ಲಿ ದೇಶ ನಾಡು ಎಲ್ಲವೂ ಕೂಡ ಸುಭಿಕ್ಷೆಯಾಗಿತ್ತು. ಎಲ್ಲರೂ ಅತ್ಯಂತ ಸಂತೋಷದಿಂದ ಅವನ ಆಳ್ವಿಕೆಯಲ್ಲಿ ಬಾಳ್ವೆ ನಡೆಸ್ತಾ ಇದ್ರು. ಹಾಗಾಗಿ ಶಂತನು ಮಹಾರಾಜ ಇಷ್ಟೆಲ್ಲ ನೋವುಗಳ ನಡುವೆ ತನ್ನ ಮನದಾಳದಲ್ಲಿ ತುಂಬಿಕೊಂಡಿದ್ರು ಕೂಡ, ಅಂದರೆ ಆ ಗಂಗೆಯ ವಿರಹ ವೇದನೆ ಅವನನ್ನು ಮನಸ್ಸಿನಲ್ಲಿ ಕೊಲ್ತಾ ಇದ್ರು ಕೂಡ, ಅದೆಲ್ಲವನ್ನು ಮರೆತು ಪ್ರಜೆಗಳ ಕ್ಷೇಮದ ಕಡೆ ಹೆಚ್ಚು ಗಮನ ಕೊಡೋದರಲ್ಲಿ ಅವನು ತಲ್ಲೀನನಾಗ್ತಾನೆ. ಆ ಕಾಲಘಟ್ಟದಲ್ಲಿ ರಾಜ ಮಹಾರಾಜರುಗಳಿಗೆ ನೋವನ್ನು ಮರೆಸಿ ಮನಸ್ಸಿಗೆ ಒಂದು ನೆಮ್ಮದಿಯನ್ನು ಕೊಡ್ತಾ ಇದ್ದದ್ದು ಏನಾದರೂ ಇದ್ದರೆ ಅದು ಬೇಟೆ. ಅದೊಂದು ವ್ಯಸನವೂ ಕೂಡ ಆಗಿತ್ತು. ಬೇಟೆಗೆ ಅಂತ ಹೇಳಿ ಶಂತನು ಮಹಾರಾಜ ಯಾವಾಗಲೂ ಗಂಗಾ ನದಿ ತೀರವನ್ನೇ ಆಯ್ಕೆ ಮಾಡಿಕೊಳ್ತಿದ್ದ. ಅದಕ್ಕೆ ಕಾರಣ ಗಂಗೆಯ ಮೇಲಿನ ಅತಿಯಾದ ಪ್ರೀತಿಯೂ ಕೂಡ ಇದ್ದಿರಬಹುದು. ಆ ಜಾಗ ಒಂದೇ ಅವನ ಮನಸ್ಸನ್ನು ಯಾವಾಗಲೂ ಮುದಗೊಳಿಸ್ತಾ ಇತ್ತು. ಹೀಗಿರಬೇಕಾದ್ರೆ ಶಂತನು ಮಹಾರಾಜ ಬೇಟೆಗೆ ಅಂತ ಹೋಗಿದ್ದಂತಹ ಸಂದರ್ಭದಲ್ಲಿ ಗಂಗಾ ನದಿ ತೀರದಲ್ಲಿ ನಡೆದಾಡ್ತಾ ಇರಬೇಕಾದ್ರೆ ಗಂಗಾ ನದಿ ತನ್ನಷ್ಟಕ್ಕೆ ತಾನೇ ನಿರಂತರವಾಗಿ ಹರಿಯದೆ ನಿಶ್ಶಬ್ದವಾಗಿರ್ತಕ್ಕಂಥದ್ದು, ಸ್ತಬ್ಧವಾಗಿರೋದು ಅವನ ಗಮನಕ್ಕೆ ಬಂತು. ಇಂತಹ ಮಹಾ ನದಿಗೆ ತಡೆಗೋಡೆ ನಿರ್ಮಾಣ ಮಾಡಿರ್ತಕ್ಕಂಥವ್ರು ಯಾರು ಎನ್ನುವ ಕುತೂಹಲದಿಂದಲೇ ಗಮನಿಸಿದಾಗ ಬಾಣಗಳಿಂದಲೇ ಯಾರೋ ನದಿಗೆ ತಡೆಗೋಡೆ ನಿರ್ಮಿಸಿರುವುದು ಕಂಡುಬಂತು. ಆ ಬಾಣಗಳ ಸರಪಳಿ ಎಷ್ಟರ ಮಟ್ಟಿಗೆ ಜೋಡಣೆಯಾಗಿತ್ತು ಅಂತ ಹೇಳಿದ್ರೆ, ಒಂದೇ ಒಂದು ಹನಿ ನೀರು ಕೂಡ ಅದರಾಚೆ ಹೋಗದಂತೆ ಮುಚ್ಚಲಾಗಿತ್ತು. ಅರಸ ನೋಡ್ತಾನೆ, ಒಂದು ಕ್ಷಣ ಅವರು ಮಾಡಿರ್ತಕ್ಕಂತಹ ಚಾತುರ್ಯಕ್ಕೆ ಬೆಕ್ಕಸ ಬೆರಗಾಗಿ ತಾನು ನೋಡ್ತಾನೆ ಹಾಗೆ ನಿಂತು ಬಿಡ್ತಾನೆ. ಯಾರಪ್ಪ ಇಷ್ಟರ ಮಟ್ಟಿಗೆ ಬಾಣಗಳಿಂದ ಸೇತುವೆಯನ್ನು ಕಟ್ಟಿದವರು ಅಂಥೇಳಿ ಅತ್ಯಂತ ಕುತೂಹಲದಲ್ಲಿ ಅದನ್ನೇ ನೋಡ್ತಾ ನಿಂತ್ಕೊಂಡ್ಬಿಡ್ತಾನೆ. ಸ್ವಲ್ಪ ಹೊತ್ತಿನಲ್ಲಿಯೇ ಅಲ್ಲಿ ಮಹಾರಾಜ ತಾನೊಬ್ಬನೇ ಇಲ್ಲ ಎನ್ನುವ ಅರಿವು ಅವನಿಗಾಗ್ತದೆ. ಅಲ್ಲೇ ಹತ್ತಿರದಲ್ಲಿ ಗಂಗೆ ಮುಗುಳ್ನಗುತ್ತಾ ನಿಂತಿರ್ತಕ್ಕಂಥದ್ದು ಮಹಾರಾಜನ ಗಮನಕ್ಕೆ ಬರ್ತದೆ. ಇದನ್ನು ಕಂಡ ಶಂತನು ಮಹಾರಾಜ ಅವಾಕ್ಕಾಗಿ ನಿಂತು ಬಿಟ್ಟ. ಒಂದು ಕ್ಷಣ ತನ್ನನ್ನು ತಾನೇ ನಂಬದಾದ. ಇದು ಕನಸೋ ನಿಜವೋ ಎಂದೆನಿಸಿ ಕಂಬನಿ ತುಂಬಿಕೊಂಡು, ಗಂಗಾ ಕೊನೆಗೂ ಬಂದೆಯ, ನೋಡು, ನಾನು ಇಷ್ಟು ವರ್ಷಗಳು ಏಕಾಂಗಿಯಾಗಿಯೇ ಕಳೆದಿದ್ದೇನೆ. ನೀನು ನನ್ನನ್ನು ಕ್ಷಮಿಸಿ ಮತ್ತೆ ನನ್ನ ಬಳಿಗೆ ಬಂದೇ ಬರ್ತೀಯಾ ಎನ್ನುವ ನಂಬಿಕೆ ನನಗಿತ್ತು. ಅದರಂತೆ ಇವತ್ತು ಬಂದಿದ್ದೀಯಾ. ನನಗೆ ನೀನು ಬೇಕು, ನೀನಿಲ್ಲದೆ ನಾನು ಬದುಕಲಾರೆ. ಬಾ, ರಾಜಧಾನಿಗೆ ಹೋಗೋಣ ಅಂಥೇಳಿ ಏನೇನೋ ಬಾಯಿಗೆ ಬಂದಂತೆ ಬಡಬಡಿಸತೊಡಗುತ್ತಾನೆ. ಗಂಗೆಗೆ ಮಹಾರಾಜನ ಮುಖವನ್ನು ನೋಡಿ ಅಯ್ಯೋ ಪಾಪ ಅನಿಸ್ತು. ಮಹಾರಾಜ, ಅದೆಲ್ಲ ಕಳೆದು ಹೋದ ಸಂಗತಿ. ನಾನು ಪುನಃ ಅಂದರೆ ಮತ್ತೆ ನಿಮ್ಮೊಡನೆ ಬರಲಿಕ್ಕೆ ಸಾಧ್ಯವೇ ಇಲ್ಲ. ಆದರೆ ಈ ಭೂಮಿಗೆ ನಾನು ಯಾಕೆ ಬಂದೆ ಅನ್ನೋ ಕಾರಣವನ್ನು ನಾನು ನಿಮಗೆ ಹೇಳ್ತೇನೆ. ನೀವು ಈ ನದಿಗೆ ಒಡ್ಡು ಹಾಕಿರೋದನ್ನು ನೋಡ್ತಾ ನಿಂತಿದ್ರಿ ಅಲ್ವಾ ಅಂತ ಕೇಳ್ತಾಳೆ ಆಕೆ. ಹಾಗಾಗಿ ಮಹಾರಾಜ ಹೇಳ್ತಾನೆ, ಹೌದು, ನಾನು ಅದನ್ನೇ ನೋಡಿ ಆಶ್ಚರ್ಯ ಪಡ್ತಾ ಇದ್ದೆ. ಯಾರನ್ನು ನನ್ನ ಪ್ರೀತಿಯ ಬಂಧನದಿಂದ ನಾನು ಕಟ್ಟುಹಾಕಲಿಕ್ಕೆ, ಅದನ್ನು ತಡೀಲಿಕ್ಕೆ ಆಗಲಿಲ್ಲವೋ ಅಂತಹ ಗಂಗೆಗೆ ಬಾಣಗಳಿಂದ ಒಡ್ಡು ಕಟ್ಟಿದವರಾರು ಅಂತ ಮಾತಾಡ್ತಾ ಇರಬೇಕಾದ್ರೇ ಇದ್ದಕ್ಕಿದ್ದಂತೆ ಕಿವಿಗಡ ಚಿಕ್ಕುವ, ಅಂದರೆ ಕಿವಿಗಳೆಲ್ಲವೂ ತೂತಾಗಬೇಕು ಅನ್ನುವಷ್ಟು ಕಠೋರ ಶಬ್ದ ಒಮ್ಮೆಲೆ ಅವನಿಗೆ ಕೇಳಿಸುತ್ತೆ. ಅದು ಆ ನದಿಗೆ ಕಟ್ಟಲಾಗಿದ್ದಂತಹ ಬಾಣಗಳ ಒಡ್ಡನ್ನು ಒಡೆದು ಒಮ್ಮೆಲೆ ನದಿಯ ನೀರು ರಭಸವಾಗಿ ಹರಿಲಿಕ್ಕೆ ಆರಂಭ ಆಗ್ತದೆ. ಅದನ್ನು ಈ ಇಬ್ಬರು ಕೂಡ ಅದೇ ಕಚ್ಚಟದಿಂದ ನೋಡ್ತಾನೆ. ಅಷ್ಟೊತ್ತಿಗೆ ದೂರದಿಂದ ಒಂದು ಹುಡುಗ ಓಡಿ ಬರ್ತಾನೆ. ಆನಂದೋದ್ವೇಗದಿಂದ ಹೊಳೆಯುತ್ತಿದ್ದ ತೇಜಸ್ವಿ ಮುಖದ
ಸುರಸುಂದರನಾದ ಅವನು ಗಂಗೆಯನ್ನು ತನ್ನ ಕಬಂಧ ಭಾವಗಳಿಂದ ತಬ್ಬಿಕೊಂಡು, ಅಮ್ಮ ಅಮ್ಮ, ನಾನು ನದಿಯನ್ನು ತಡೆದು ಬಿಟ್ಟೆ, ಈಗ ಅದೇ ನದಿಯನ್ನು ನಾನು ಬಾಣಗಳಿಂದ ವಿಮುಕ್ತನಾಗಿ ಮಾಡಿಬಿಟ್ಟೆ ಅಂತ ಹೇಳಿ ಸಂಭ್ರಮಿಸ್ತಾನೆ. ಇವೆಲ್ಲವನ್ನ ಮೂಕ ವಿಸ್ಮಿತನಾಗಿ ನೋಡ್ತಾ ಇದ್ದಂತಹ ರಾಜನ ಬಳಿಗೆ ಗಂಗೆ ಬರ್ತಾಳೆ. ಬಂದು ಹೇಳ್ತಾಳೆ, ಮಹಾರಾಜ, ಈತನೇ ನಿಮ್ಮ ಮಗ. ನಾನು ಮತ್ತೆ ಈ ಭೂವಿಗೆ ಕಾಲಿಡಲು ಇವನೇ ಕಾರಣ. ಈ ನನ್ನ ಕ್ಷತ್ರಿಯ ರಾಜಕುಮಾರನನ್ನು ನಿಮಗೊಪ್ಪಿಸಲು ಬಂದಿದ್ದೇನೆ. ನಿಮಗೆ ಸಹಾಯಕನಾಗಿರ್ತಾನೆ. ಅವನಿಗೆ ಕ್ಷತ್ರಿಯ ಕುಮಾರನೊಬ್ಬನು ತಿಳಿದಿರಬೇಕಾದಂತಹ ಅಂದರೆ ಎಲ್ಲ ಗುಣಲಕ್ಷಣಗಳನ್ನು, ಅಂದರೆ ಎಲ್ಲ ವಿದ್ಯೆಗಳು ಕೂಡ ಗೊತ್ತು. ವಸಿಷ್ಠ ಮಹರ್ಷಿಗಳಿಂದ ವೇದಾಂಗಗಳನ್ನು, ದೇವಗುರುವಾದ ಬೃಹಸ್ಪತಿಯಿಂದ ರಾಜ್ಯಶಾಸ್ತ್ರವನ್ನು ಸಾಂಗವಾಗಿ ಕಲಿತಿದ್ದಾನೆ. ಕ್ಷತ್ರಿಯರ ವೈರಿಯಾದ ಭಾರ್ಗವನೇ ನನ್ನ ಕೋರಿಕೆಯ ಮೇರೆಗೆ ಇವನಿಗೆ ಧನುರ್ವಿದ್ಯೆಯನ್ನು ಹೇಳಿಕೊಟ್ಟಿದ್ದಾರೆ. ನನ್ನ ಮಗನು ಈಗ ಸರ್ವ ವಿದ್ಯಾಪಾರಂಗತ. ಅವನನ್ನು ನಾನು ಪೌರವ ಸಿಂಹಾಸನದ ಉತ್ತರಾಧಿಕಾರಿಯಾಗಿರುವುದಕ್ಕೆ ಯೋಗ್ಯನನ್ನಾಗಿ ಮಾಡಿ ಕರ್ಕೊಂಡು ಬಂದಿದ್ದೇನೆ. ಈ ವೀರಪುತ್ರನನ್ನು ಇಂದು ನಾನು ನಿಮಗೆ ಒಪ್ಪಿಸ್ತಾ ಇದ್ದೇನೆ. ಇಲ್ಲಿಗೆ ನಾನು ಈ ಭೂಮಿಗೆ ಬಂದಂತಹ ಕರ್ತವ್ಯ ಮುಗಿಯಿತು. ಮಹಾರಾಜ, ನಿನಗೆ ಒಳಿತಾಗಲಿ. ಮಗನನ್ನು ಚೆನ್ನಾಗಿ ಬೆಳೆಸು. ನಿನ್ನ ಅಖಂಡ ಚಕ್ರಾಧಿಪತ್ಯಕ್ಕೆ ಅವನು ರಾರಾಜಿಸುವಂತೆ ನೀನು ಮಾಡು ಅಂತ ಹೇಳಿ ಗಂಗೆ ಅದೃಶ್ಯಳಾಗಿದ್ದಾಳೆ. ಶಂತನು ಮಹಾರಾಜ ಗಂಗೆಯನ್ನು ಬೀಳ್ಕೊಂಡು ರಾಜಧಾನಿಯ ಕಡೆ ಹೊರಡ್ತಾನೆ. ಆದರೆ ಒಬ್ಬನೇ ಅಲ್ಲ, ಈಗ ಜೊತೆಯಲ್ಲಿ ಮಗ ಇದ್ದ. ಬಹುಕಾಲ ಏಕಾಂಗಿಯಾಗಿದ್ದ ಅವನು ಈಗ ತನ್ನ ಹೆಮ್ಮೆಯ ಗಂಗಾಪುತ್ರನೊಂದಿಗೆ ಉತ್ಸಾಹದಿಂದ ಅತ್ಯಂತ ಸಂತೋಷಭರಿತನಾಗಿ ಅರಮನೆಗೆ ತೆರಳುತ್ತಾನೆ. ಮುಂದೆ ಈ ತಂದೆ ಮಕ್ಕಳ ಬಾಂಧವ್ಯ ಅರಮನೆಯಲ್ಲಿ ಹೇಗಿತ್ತು, ಆ ಅರಮನೆಯಲ್ಲಿ ಗಂಗೆಯ ಪುತ್ರ ಹೇಗೆ ಬೆಳಿತಾನೆ, ಹೇಗೆ ರಾರಾಜಿಸ್ತಾನೆ ಅನ್ನೋದನ್ನು ನಾವು ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ನಿಮ್ಮ ಹೆಮ್ಮೆಯ ಸಿಂಗಪುರ ಕನ್ನಡ ಸ್ಟುಡಿಯೋನ ಇದುವರೆಗೆ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಸಂಚಿಕೆಯಲ್ಲಿ ಭೇಟಿ ಮಾಡೋಣ. ಧನ್ಯವಾದಗಳು. ಥ್ಯಾಂಕ್ ಯು.